ಹಾಯ್ ಫ್ರೆಂಡ್ಸ್, ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ಯಾವ ರೀತಿ ನಿಮ್ಮದು ಮೊಬೈಲ್ ಮೂಲಕನೇ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಅನ್ನೋದಕ್ಕೆ ಸಂಬಂಧಿಸಿದಂಗ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಈ ಅರ್ಜಿ ಸಲ್ಲಿಸುವ ವಿಧಾನದ ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ ಬಹಳಷ್ಟು ಡೌಟ್ಸ್ಗಳನ್ನು ಕಮೆಂಟ್ಗಳ ಮೂಲಕ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಆ ಎಲ್ಲ ಡೌಟ್ಸ್ಗಳನ್ನು ಇವತ್ತಿನ ವಿಡಿಯೋದೊಳಗೆ ಕ್ಲಿಯರ್ ಮಾಡ್ತೀನಿ ಸ್ನೇಹಿತರೆ. ಪ್ರತಿಯೊಂದು ಡೌಟ್ಸ್ ಏನಪ್ಪ ಅಂದ್ರೆ ಕ್ಲಿಯರ್ ಮಾಡುವಂಥ ಪ್ರಯತ್ನವನ್ನು ಈ ವಿಡಿಯೋದೊಳಗೆ ಮಾಡಿದ್ದೀನಿ ಸ್ನೇಹಿತರೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ. ನಾವು ಆ ಡೌಟ್ಸ್ಗಳು ಏನೇನಿದ್ವು, ಆಮೇಲೆ ಏನೇನು ಕಮೆಂಟ್ಸ್ ಮಾಡಿದ್ದಾರೆ ಅಂತ ಆ ಕಮೆಂಟ್ಸ್ಗಳನ್ನು ನೋಡೋಣ ಸ್ನೇಹಿತರೆ. ಫಸ್ಟ್ ಡೌಟ್ ನೋಡೋಣ ಸ್ನೇಹಿತರೆ. ಸರ್, ಐ ಎಂಟರ್ಡ್ ಒನ್ ರಾಂಗ್ ಇನ್ಫಾರ್ಮೇಷನ್, ವಾಟ್ ಅಬೌಟ್ ಎಡಿಟಿಂಗ್ ಆಪ್ಷನ್? ಎಡಿಟಿಂಗ್ ಆಪ್ಷನ್ ಇಲ್ರಿ. ಒಂದು ಸರ್ತಿ ಅಪ್ಲಿಕೇಶನ್ ಸಕ್ಸಸ್ಫುಲಿ ಆಗಿ ಸಬ್ಮಿಟ್ ಮಾಡಿದ್ರಿ ಅಂತಂದ್ರೆ ಅಪ್ಲಿಕೇಶನ್ದೊಳಗೆ ಯಾವುದೇ ರೀತಿಯ ಎಡಿಟ್ ಮಾಡಕ್ಕೆ ಬರೋದಿಲ್ಲ ಸ್ನೇಹಿತರೆ. ನೋಟಿಫಿಕೇಶನ್ದಾಗ ಏನು ಹೇಳ್ಯಾರ ಅದು ಕೂಡ ನೋಡೋಣ್ರಿ. ನೋಟಿಫಿಕೇಶನ್ದಾಗ ಏನು ಹೇಳಿದಾರ್ರಿ, ಒಮ್ಮೆ ಸಲ್ಲಿಸಿದ ಅರ್ಜಿಯಲ್ಲಿನ ಯಾವುದೇ ಮಾಹಿತಿಯನ್ನು ಯಾವುದೇ ಹಂತದಲ್ಲಿ ಬದಲಾವಣೆ ಅಥವಾ ತಿದ್ದುಪಡಿ ಮಾಡಲು ಅವಕಾಶವಿರುವುದಿಲ್ಲ. ಅಂದ್ರೆ ಒಮ್ಮೆ ಅರ್ಜಿ ಸಬ್ಮಿಟ್ ಮಾಡಿರಿ ಅಂತ ತಿಳ್ಕೊಳ್ರಿ. ಆ ಅರ್ಜಿ ಸಬ್ಮಿಟ್ ಮಾಡಿದ ಮೇಲೆ ಆ ಅರ್ಜಿಯೊಳಗಿಂದ ಏನಾದ್ರು ಚೇಂಜಸ್ ಮಾಡಬೇಕಾಗಿತ್ತು, ಎಡಿಟ್ ಮಾಡಬೇಕಾಗಿತ್ತು ಅಂತಂದ್ರೆ ಯಾವುದೇ ರೀತಿಯ ಆಪ್ಷನ್ ಇಲ್ಲ ಸ್ನೇಹಿತರೆ. ಈ ಡೌಟ್ಸ್ ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ ನಾನು. ಓಕೆ ರೀ. ನೆಕ್ಸ್ಟ್, ಸರ್, ಅಪ್ಲಿಕೇಶನ್ನಲ್ಲಿ ಮಾರ್ಕ್ಸ್ ಕಾರ್ಡ್, ಆಧಾರ್ ಕಾರ್ಡ್, ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡೋ ಹಾಗಿಲ್ಲೇನು ಅಂತ ಕೇಳ್ಯಾರ. ಫೋಟೋ ಮತ್ತು ಸಿಗ್ನೇಚರನ್ನು ಹೊರತುಪಡಿಸಿ ಯಾವುದೇ ರೀತಿಯ ಡಾಕ್ಯುಮೆಂಟ್ಸ್ಗಳು ನೀವು ಅಪ್ಲೋಡ್ ಮಾಡಂಗಿಲ್ಲ. ಅಲ್ಲಿ ಯಾವುದೇ ರೀತಿಯ ಆಪ್ಷನ್ಸ್ ಇಲ್ಲ, ಅಪ್ಲೋಡ್ ಮಾಡುವ ಆಪ್ಷನ್ಸ್ ಇಲ್ಲ ಸ್ನೇಹಿತರೆ. ಓಕೆ ರೀ. ಫೋಟೋ ಮತ್ತು ಸಿಗ್ನೇಚರ್ ಮಾತ್ರ ಅಪ್ಲೋಡ್ ಮಾಡ್ರಿ. ನೆಕ್ಸ್ಟ್, HK ಆ್ಯಂಡ್ ನಾನ್ HKಗೆ ಹೇಗೆ ಅರ್ಜಿ ಸಲ್ಲಿಸಬೇಕು? ಅಲ್ಲಿ ಒಂದೇ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಟ್ಟಾರ. HK ಜಿಲ್ಲೆಯ ಅಭ್ಯರ್ಥಿಗಳಿಗೆ 2 ಜಿಲ್ಲೆಗೆ ಅರ್ಜಿ ಸಲ್ಲಿಸಲು ಅವಕಾಶ ಇಲ್ಲೇನೋ ಅಂತ ಕೇಳ್ಯಾರ. ಯಾವುದಾದ್ರೂ ಒಂದು ಜಿಲ್ಲೆಗೆ ಮಾತ್ರ ನೀವು ಅರ್ಜಿಯನ್ನು ಸಲ್ಲಿಸ್ಬೇಕು. ನೀವು HK ದವ್ರನ್ನಾದರೂ ಆಗಿರ್ರಿ, ನಾನ್ HK ದವರಾದರೂ ಆಗಿರ್ರಿ, ಯಾವುದಾದ್ರೂ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸ್ಬೇಕು. ಒಂದಕ್ಕಿಂತ ಹೆಚ್ಚು ಜಿಲ್ಲೆಗೆ ಅರ್ಜಿ ಸಲ್ಲಿಸುವಂಗಿಲ್ಲ. ಓಕೆ ರೀ. ನೋಟಿಫಿಕೇಶನ್ದಾಗ ಏನು ಹೇಳ್ಯಾರ ಅದ್ರ ಬಗ್ಗೆ ಕೂಡ ಒಮ್ಮೆ ನೋಡೋಣ್ರಿ. ನೋಟಿಫಿಕೇಶನ್ದೊಳಗೆ ನೋಡಿ ಸ್ನೇಹಿತರೆ, ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಯಾರ. ಅಭ್ಯರ್ಥಿಯು ಯಾವುದಾದರೂ ಒಂದು ಜಿಲ್ಲೆಗೆ ಮಾತ್ರ ಹುದ್ದೆ ಬಯಸಿ ಅರ್ಜಿಯನ್ನು ಸಲ್ಲಿಸತಕ್ಕದ್ದು. ಇಲ್ಲಿ ಹೈದರಾಬಾದ್ ಕರ್ನಾಟಕದವರು, ನಾನ್ ಹೈದರಾಬಾದ್ ಕರ್ನಾಟಕದವರು ಅಂತ ಮೆನ್ಷನ್ ಮಾಡಿಲ್ರಿ. ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲಾ ಅಭ್ಯರ್ಥಿಗಳಿಗೆ ಇದು ಅಪ್ಲಿಕೇಬಲ್ ಆಗ್ತದೆ. ನೀವು ಹೈದರಾಬಾದ್ ಕರ್ನಾಟಕದವ್ರನ್ನಾದ್ರೂ ಆಗಿರ್ರಿ ಅಥವಾ ನಾನ್ ಹೈದರಾಬಾದ್ ಕರ್ನಾಟಕದವರಾದ್ರೂ ಆಗಿರ್ರಿ, ಒಂದು ಜಿಲ್ಲೆಗೆ ಮಾತ್ರ ನೀವು ಅರ್ಜಿಯನ್ನ ಸಲ್ಲಿಸಬೇಕು. ಮುಂದುವರೆದು ಇಲ್ಲಿ ಹೇಳಿದ್ದಾರೆ ಸ್ನೇಹಿತರೆ, ಅಭ್ಯರ್ಥಿಗಳು ಕೇವಲ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕಿರುತ್ತದೆ. ಒಂದಕ್ಕಿಂತ ಹೆಚ್ಚು ಜಿಲ್ಲೆಗಳಿಗೆ ಅರ್ಜಿ ಸಲ್ಲಿಸಿದ್ದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಲು ಬಳಸಲಾದ ಅರ್ಜಿಯನ್ನು ಮಾತ್ರ ಪರಿಗಣಿಸಲಾಗುವುದು ಹಾಗೂ ಸದರಿ ಅರ್ಜಿಯಲ್ಲಿ ಕೋರಲಾದ ಒಂದು ಜಿಲ್ಲೆಗೆ ಮಾತ್ರ ಪರಿಗಣಿಸಲಾಗುವುದು. ಒಂದೇ ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸಬೇಕು. ಇನ್ ಕೇಸ್ ನೀವು ಬಹಳ ಶಾಣೆತನ ಮಾಡಿ ಒಂದಕ್ಕಿಂತ ಹೆಚ್ಚಿಗೆ ಜಿಲ್ಲೆಗೆ ಅರ್ಜಿ ಸಲ್ಲಿಸಿರಿ ಅಂತ ತಿಳ್ಕೊಳ್ರಿ. ಎಷ್ಟು ಅರ್ಜಿ ಸಲ್ಲಿಸಿರಿ ಅಷ್ಟು ಹಾಲ್ ಟಿಕೆಟ್ ಬಿಡ್ತಾವ. ಒಂದೇ ಸರ್ತಿ ಎಕ್ಸಾಮ್ ನಡೀತದ. ಯಾವುದಾದ್ರೂ ಒಂದು ಎಕ್ಸಾಮ್ಗೆ ಅಟೆಂಡ್ ಆಗ್ಬೇಕಾ? ನೀವು ಯಾವುದಾದ್ರೂ ಒಂದು ಜಿಲ್ಲೆಯ ಎಕ್ಸಾಮ್ಗೆ ಅಟೆಂಡ್ ಆಗ್ಬೇಕಾಗ್ತದೆ. ಹೌದ್ರಿ. ಎಲ್ಲ ಕಡೆ ಹೋಗಿ ಅಟ್ ಅ ಟೈಮ್ ಅಂತೂ ಬರೆಯೋಕ್ಕಾಗೋದಿಲ್ಲ. ಯಾವ ಜಿಲ್ಲೆಯ ಅರ್ಜಿಗೆ ನೀವು ಎಕ್ಸಾಮ್ ಬರ್ತೀರಿ ಆ ಜಿಲ್ಲೆ ಏನಪ್ಪ ಅಂದ್ರೆ ಕನ್ಸಿಡರ್ ಮಾಡ್ತಾರೆ. ಆ ಜಿಲ್ಲೆಯ ಅರ್ಜಿ ಕನ್ಸಿಡರ್ ಮಾಡ್ತಾರೆ. ಉಳಿದಿರ್ತಕ್ಕಂಥದ್ದು ಯಾವುದು ಏನಪ್ಪ ಅಂದ್ರೆ ಕನ್ಸಿಡರ್ ಮಾಡಂಗಿಲ್ಲ. ನೀವು 10 ಜಿಲ್ಲೆಗೆ ಅರ್ಜಿ ಸಲ್ಲಿಸ್ರಿ, ಕನ್ಸಿಡರ್ ಮಾಡಂಗಿಲ್ಲ. ಹೈದರಾಬಾದ್ ಕರ್ನಾಟಕದವ್ರಿಗೆ ಸಪರೇಟ್ ಎಕ್ಸಾಮು, ನಾನ್ ಹೈದರಾಬಾದ್ ಕರ್ನಾಟಕದವ್ರಿಗೆ ಸಪರೇಟ್ ಎಕ್ಸಾಮ್ ಇರುವುದಿಲ್ರಿ. ಎಕ್ಸಾಮ್ ಒಂದೇ ದಿನ ಇರ್ತಾವ. ಎಲ್ಲರಿಗೇನಪ್ಪ ಅಂತಂದ್ರೆ ಒಂದೇ ಟೈಮ್ ಎಕ್ಸಾಮ್ ತಗೊಳ್ತಾರ. ಹಾಗಾಗಿ ಒಂದೇ ಜಿಲ್ಲೆಗೆ ಅರ್ಜಿಯನ್ನ ಸಲ್ಲಿಸ್ರಿ. 2-3 ಜಿಲ್ಲೆಗೆ ಅರ್ಜಿ ಸಲ್ಲಿಸಕ್ಕೆ ಹೋಗ್ಬೇಡ್ರಿ. ಐ ಥಿಂಕ್ ಇದು ಡೌಟ್ ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ. ಬಹಳಷ್ಟು ಜನ ಇದೇ ಒಂದು ಡೌಟಿಗೆ ಸಂಬಂಧಿಸಿದಂಗೆ ಕಮೆಂಟ್ ಮಾಡ್ತಾ ಇದ್ರು. ಮತ್ತೊಬ್ರು ಕೇಳ್ಯಾರ ನೋಡ್ರಿ, ಬ್ರೋ, HK ಆ್ಯಂಡ್ ನಾನ್ HK ಸಪರೇಟ್ ಅಪ್ಲಿಕೇಶನ್ ಹಾಕ್ಬೇಕಾ ಇಲ್ಲ ಒಂದೇ ಅಪ್ಲಿಕೇಶನ್ ಬರುತ್ತಾ ಹೇಳಿ ಬ್ರೋ. ಒಂದೇ ಅಪ್ಲಿಕೇಶನ್ ಹಾಕ್ರಿ, ಯಾವುದಾದ್ರೂ ಒಂದು ಜಿಲ್ಲೆಗೆ ಅರ್ಜಿಯನ್ನ ಸಲ್ಲಿಸ್ರಿ. ಓಕೆ ರೀ. ನೆಕ್ಸ್ಟ್, ವಿಲೇಜ್ ಅಕೌಂಟೆಂಟ್ದು ಪೇಜ್ ಓಪನ್ ಆಗ್ತಿಲ್ಲ. ಹೌದು, ಇದು ಒಂದು ಸಮಸ್ಯೆ ಐತಿ. ಟೆಕ್ನಿಕಲ್ ಪ್ರಾಬ್ಲಮ್ ಅದ ಸ್ನೇಹಿತರೆ. ಸರ್ವರ್ದೊಂದು ಸ್ವಲ್ಪ ಪ್ರಾಬ್ಲಮ್ ಅದ. ಹಗಲೊತ್ತಿನಾಗ ನೀವು ಟ್ರೈ ಮಾಡ್ಬೇಡ್ರಿ ಅಪ್ಲಿಕೇಶನ್ ಹಾಕಕ್ಕೆ.
ನೈಟ್ ಟ್ರೈ ಮಾಡಿದ್ರೆ ಭಾಳಷ್ಟು ಸ್ಪೀಡ್ ಅದ, ನೈಟ್ ಭಾಳ ಸ್ಪೀಡ್ ಆದ್ರೆ ಎಲ್ಲೂ ನಿಮ್ಗೆ ತೊಂದರೆ ಆಗೋದಿಲ್ಲ. ನೈಟ್ ಅರ್ಜಿ ಸಲ್ಲಿಸ್ರಿ. ಮ್ಯಾಕ್ಸಿಮಮ್ ಏನಪ್ಪ ಅಂದ್ರೆ 10-11 ಗಂಟೆಗೆ ನೀವೇನಾದರೂ ಅರ್ಜಿ ಸಲ್ಲಿಸಕ್ಕೆ ಪ್ರಾರಂಭ ಮಾಡಿದ್ರೆ ವಿತಿನ್ 5 ಮಿನಿಟ್ಸ್ ಒಳಗೆ ನಿಮ್ದು ಅರ್ಜಿ ಸಬ್ಮಿಟ್ ಆಗ್ತದೆ. ಹಗಲೊತ್ತಿನೊಳಗೆ ಭಾಳಷ್ಟು ಜನ ಎಟ್ ಅ ಟೈಮ್ ಅರ್ಜಿ ಸಲ್ಲಿಸಕ್ಕೆ ಕುಂದಿರ್ತಾರೆ, ಹಾಗಾಗಿ ಟೆಕ್ನಿಕಲ್ ಪ್ರಾಬ್ಲಮ್ ಆಗ್ತದೆ ಸ್ನೇಹಿತರೆ. ನಾನು ನಿಮ್ಗೆ ಸಜೆಸ್ಟ್ ಮಾಡೋದೇನೆಂದ್ರೆ ನೈಟ್ ಹೊತ್ತಿನಾಗ ನೀವು ಅರ್ಜಿ ಸಲ್ಲಿಸಿ ನೋಡ್ರಿ, ಈ ಪ್ರಾಬ್ಲಮ್ ನಿಮ್ಗೆ ಬರುವುದಿಲ್ಲ. ನೆಕ್ಸ್ಟ್ ಡೌಟ್ ನೋಡೋಣ ಸ್ನೇಹಿತರೆ. ಹಲೋ ಸರ್, ನನ್ನ ಅಪ್ಲಿಕೇಶನ್ ಹಾಕಬೇಕಾದ್ರೆ ಸೇವ್ ಚೇಂಜಸ್ ಬಟನ್ ವರ್ಕ್ ಆಗ್ತಿಲ್ಲ, ಯಾಕೆ ಹಾಗೆ ಆಗ್ತಿದೆ, ಪ್ಲೀಸ್ ಸೊಲ್ಯೂಷನ್ ಹೇಳಿ. ನೋಡ್ರಿ, ಇದು ಸರ್ವರ್ ಟೆಕ್ನಿಕಲ್ ಪ್ರಾಬ್ಲಮ್ ರೀ. ಇದು ಸೇವ್ ಚೇಂಜಸ್ ಯಾಕೆ ಆಗ್ಲತ್ತಂದ್ರೆ ಸರ್ವರ್ ಹೆವಿ ಲೋಡ್ ಅದ, ಬಹಳಷ್ಟು ಜನ ಎಟ್ ಅ ಟೈಮ್ ಅರ್ಜಿ ಸಲ್ಲಿಸಾಕ ಕುಂತಾರ, ಹಾಗಾಗಿ ಈ ಒಂದು ಸಮಸ್ಯೆ ನಿಮಗೆ ಕಾಡ್ತಾ ಇರಬಹುದು. ನೈಟ್ ನೀವು ಅರ್ಜಿ ಸಲ್ಲಿಸ್ರಿ, ಈ ಪ್ರಾಬ್ಲಮ್ ಬರುವುದಿಲ್ಲ. ನೆಕ್ಸ್ಟ್, ಡಿಸ್ಟ್ರಿಕ್ಟ್ ಚಾಯ್ಸ್ ಮಾಡೋದೇ ಹೇಗೆ ಅಂದ್ರೆ, ಈಗ ಒಂದೇ ಜಿಲ್ಲೆಗೆ ಅರ್ಜಿ ಸಲ್ಲಿಸ್ಬೇಕಂತೀರಿ, ಯಾವ ಜಿಲ್ಲೆಗೆ ಅರ್ಜಿ ಸಲ್ಲಿಸೋದು ಸೂಕ್ತ ಅಂತಾನೆ ಬಹಳ ಜನಕ್ಕೆ ಕನ್ಫ್ಯೂಷನ್ ಅದ, ಹೌದ್ರಿ? ನೋಡ್ರಿ, ಇದಕ್ಕೆ ಸಂಬಂಧಿಸಿದಂಗೆ ಈಗಾಗಲೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಆ ವಿಡಿಯೋ ನೀವು ನೋಡಿದ್ರೆ ನಿಮಗದು ಸಹಾಯ ಆಗ್ಬೋದು ಅಂತ ಅನಿಸ್ತದೆ ಸ್ನೇಹಿತರೆ. ಜಿಲ್ಲೆ ಸೆಲೆಕ್ಟ್ ಮಾಡಬೇಕಾದ್ರೆ ಹುದ್ದೆಗಳ ವರ್ಗೀಕರಣ ಅಧಿಸೂಚನೆ ನೀವು ನೋಡ್ಬೇಕು ಸ್ನೇಹಿತರೆ. ಇಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿರಿ. ನಿಮ್ದು ಕ್ಯಾಟಗರಿಗೆ ಯಾವುದು ಜಿಲ್ಲೆಯೊಳಗೆ ಹೆಚ್ಚಿಗೆ ಹುದ್ದೆಗಳದಾವ ನೋಡ್ರಿ. ಸ್ವಲ್ಪ ನೋಡಿಗೆಸಿಂದ ಏನಂತಂದ್ರೆ ಹುದ್ದೆ ಇರ್ತಕ್ಕಂಥ ಜಿಲ್ಲೆಗೆ ಅರ್ಜಿ ಸಲ್ಲಿಸುವುದು ಸೂಕ್ತ ಅಂತ ನಂದೊಂದು ಅಭಿಪ್ರಾಯ ಸ್ನೇಹಿತರೆ. ನೆಕ್ಸ್ಟ್, PUC ಮಾರ್ಕ್ಸ್ ಹಾಕಿ ಅಂತ ಹೇಳ್ತಿದ್ದಾರೆ, ಅಲ್ಲಿ ಡಿಪ್ಲೊಮಾ ಆರ್ ಏನು ಆಪ್ಷನ್ ಇದೆ, ಅದರ ಬಗ್ಗೆ ಯಾರು ಸರಿಯಾಗಿ ಹೇಳ್ತಾ ಇಲ್ಲ. ಡಿಪ್ಲೊಮಾದವರು 10+2 ಡಿಪ್ಲೊಮಾ ಅಪ್ಲೈ ಮಾಡಬಹುದಾ? ಡಿಪ್ಲೊಮಾದವರು ಡೈರೆಕ್ಟ್ ಅಪ್ಲಿಕೇಶನ್ ಹಾಕುವಂಗಿಲ್ಲ ಅಂತ ನೋಟಿಫಿಕೇಶನ್ದೊಳಗೆ ಮೆನ್ಷನ್ ಮಾಡ್ಯಾರ ಸ್ನೇಹಿತರೆ. ಡಿಪ್ಲೊಮಾ ಕೋರ್ಸ್ PUCಗೆ ಇಕ್ವಲೆಂಟ್ ಆಗಬೇಕಾಗಿತ್ತು ಅಂತಂದ್ರೆ NIOS ಇಂದ ಒಂದು ಲ್ಯಾಂಗ್ವೇಜ್ನೊಳಗೆ ಒಂದು ಸಬ್ಜೆಕ್ಟ್ ಒಳಗೆ ಪಾಸ್ ಮಾಡಬೇಕಂತ ನೋಟಿಫಿಕೇಶನ್ ಒಳಗೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಹಾಗಾಗಿ ಆಗೇನಾದರೂ ನೀವು NIOS ಇಂದ ಒಂದು ಲ್ಯಾಂಗ್ವೇಜ್ ಒಳಗೆ ಮತ್ತು ಒಂದು ವಿಷಯದೊಳಗೆ ನೀವೇನಾದರೂ ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಆ ಮಾರ್ಕ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. PUC ಓಪ್ಟೆಂಡ್ ಮಾರ್ಕ್ಸ್ ಅದಲ್ಲ, ಅಲ್ಲಿ ನಿಮ್ದು ಡಿಪ್ಲೊಮಾ ಓಪ್ಟೆಂಡ್ ಮಾರ್ಕ್ಸ್ ಹಾಕ್ರಿ. PUC ಟೋಟಲ್ ಮಾರ್ಕ್ಸ್ ಇದ್ದಲ್ಲಿ ಡಿಪ್ಲೊಮಾದ ಟೋಟಲ್ ಮಾರ್ಕ್ಸ್ ಹಾಕ್ರಿ. ಅಂದ್ರೆ ಎಲ್ಲ ಸೆಮೆಸ್ಟರ್ದ ಸೇರಿಸಿಗೆಸಿಂದ ಮಾರ್ಕ್ಸ್ಗಳನ್ನು ಇಲ್ಲಿ ಟೈಪ್ ಮಾಡಿ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್, ಸರ್ ನನ್ನ ಡಿಗ್ರಿ ಆಗಿದೆ, ಮಾರ್ಕ್ಸ್ PU ಬೇಸ್ ಹಾಕಬೇಕಾ ಅಥವಾ ಡಿಗ್ರಿ ಮಾರ್ಕ್ಸ್ ಬೇಸ್ ಅಲ್ಲಿ ಹಾಕಬೇಕು? PUC ಕ್ವಾಲಿಫಿಕೇಶನ್ ಮೇಲೆ ಈ ಜಾಬ್ ಇರೋದ್ರಿಂದ ಅಲ್ಲಿ PUCದ ಡೀಟೇಲ್ಸೇ ಕೇಳ್ಯಾರ, ಡಿಗ್ರಿದು ಕೇಳಿಲ್ಲ. ಈ ಡೌಟ್ಸ್ ನಿಮ್ಗೆ ಯಾಕೆ ಬಂತು ನನಗೂ ಗೊತ್ತಾಗಲಿಲ್ಲ. PUC ಮಾರ್ಕ್ಸ್ ಹಾಕ್ರಿ, ಡಿಗ್ರಿ ಮಾರ್ಕ್ಸ್ ಹಾಕಕ್ಕೆ ಹೋಗ್ಬೇಡ್ರಿ. ಓಕೆ, ಡೀಟೇಲ್ಸ್ ಫಿಲ್ ಮಾಡಿ ಸೇವ್ ಚೇಂಜಸ್ ಅಂತ ಕ್ಲಿಕ್ ಮಾಡಿದ್ರೆ ಏನೂ ತೋರಿಸ್ತಿಲ್ಲ ಸರ್, ಏನು ಮಾಡ್ಬೇಕು? ಸೇಮ್ ಸ್ನೇಹಿತರೆ, ಟೆಕ್ನಿಕಲ್ ಪ್ರಾಬ್ಲಮ್ ಅದ. ನೈಟ್ ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಟ್ರೈ ಮಾಡಿ ನೋಡ್ರಿ, 100% ಈ ಪ್ರಾಬ್ಲಮ್ ನಿಮಗೆ ಬರುವುದಿಲ್ಲ. ನೆಕ್ಸ್ಟ್, ಕನ್ನಡ ಮೀಡಿಯಂ ಇದೆ ಸರ್, ಆದರೆ ಅದರಲ್ಲಿ ಯಾವುದು ಪೋಸ್ಟ್ ಇಲ್ಲ ಸರ್, ನಮ್ಮ ಕಾಸ್ಟ್ಗೆ ಆಪ್ಷನ್ನಲ್ಲಿ ನೋ ಅಂತ ಹಾಕಿದ್ರೆ ಪ್ರಾಬ್ಲಮ್ ಆಗಲ್ವಾ ಸರ್, ಪ್ಲೀಸ್ ರಿಪ್ಲೈ ಮಾಡಿ. ಕನ್ನಡ ಮೀಡಿಯಂ ಅಭ್ಯರ್ಥಿಗಳಿಗೆ ಪೋಸ್ಟ್ ಇರಲಿಲ್ಲ ಅಂತಂದ್ರೆ ಅಲ್ಲಿ ನೀವು ಕನ್ನಡ ಮೀಡಿಯಂ ರಿಸರ್ವೇಷನ್ ಎಸ್ ಕೊಟ್ಟರು ಏನು ನಿಮಗೆ ಅಲ್ಲೇನು ಯೂಸ್ ಆಗೋದಿಲ್ಲ ಸ್ನೇಹಿತರೆ. ಹಾಗಾಗಿ ಅಲ್ಲಿ ಎಸ್ರ ಕೊಡ್ಬೋದು, ನೀವು ನೋನಾದರೂ ಕೊಡ್ಬೋದು. ಆಮೇಲೆ ನಿಮ್ಮದು ಕಾಸ್ಟಿಗೆ ಇಲ್ಲಿ ಆಪ್ಷನ್ಸ್ ನೋ ಅಂತ ಹಾಕಿದರೆ ಪ್ರಾಬ್ಲಮ್ ಆಗಂಗಿಲ್ಲೇನಂತ ಇನ್ನೊಂದು ಪ್ರಶ್ನೆ ಕೇಳಿರಿ ಸ್ನೇಹಿತರೆ. ಇಲ್ಲಿ ನೋಡ್ರಿ, ನಿಮ್ಮದು ಕ್ಯಾಟಗರಿಗೆ ಯಾವುದೇ ಜಿಲ್ಲೆಯಲ್ಲಿ ಹುದ್ದೆಗಳು ಮೀಸಲು ಇರಲಿಲ್ಲ ಅಂತಂದ್ರೆ ನೀವು ಜನರಲ್ ಮೆರಿಟ್ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ, ಅದೇನು ಪ್ರಾಬ್ಲಮ್ ಆಗೋದಿಲ್ಲ. ಓಕೆ ರೀ. ನೆಕ್ಸ್ಟ್ ಡೌಟ್, ಅಪ್ಲಿಕೇಶನ್ನಲ್ಲಿ ಮೇಲ್ ಇರೋದು ಫಿಮೇಲ್ ಆಗಿದೆ, ಚೇಂಜಸ್ ಮಾಡೋಕ್ಕೆ ಏನಾದರೂ ಬರ್ತದ ಏನಂತ ಪ್ರಶ್ನೆ ಕೇಳ್ಯಾರ ಸ್ನೇಹಿತರೆ. ನೋಡ್ರಿ, ಅಪ್ಲಿಕೇಶನ್ ಒಮ್ಮೆ ಸಬ್ಮಿಟ್ ಮಾಡಿದ ಮೇಲೆ ಎಡಿಟ್ ಮಾಡೋಕ್ಕೆ ಆಪ್ಷನ್ ಇಲ್ಲ ಸ್ನೇಹಿತರೆ, ನೀವು ಮತ್ತೊಂದು ಅಪ್ಲಿಕೇಶನ್ ಹಾಕೋದೇ ಸೂಕ್ತ. ನೆಕ್ಸ್ಟ್, ಸರ್ ಆ್ಯನ್ಯುವಲ್ ಇನ್ಕಮ್ ಏನು ಹಾಕಬೇಕು ಅಂತ ಕೇಳ್ಯಾರ. ಇನ್ಕಮ್ ಸರ್ಟಿಫಿಕೇಟ್ ಇರ್ತದೆ ನಿಮ್ಮ ಕಡೆ, ಓಕೆನಾ? ಇನ್ಕಮ್ ಸರ್ಟಿಫಿಕೇಟ್ ಒಳಗೆ ನೋಡ್ರಿ, ಆ್ಯನ್ಯುವಲ್ ವಾರ್ಷಿಕ ಆದಾಯ ಅಂತ ಕೊಡ್ತಾರ, ಅಲ್ಲಿ ಎಷ್ಟು ಆ್ಯನ್ಯುವಲ್ ಇನ್ಕಮ್ ಅದ ಅದನ್ನು ನೋಡಿ ಹಾಕ್ರಿ. ಆ್ಯಕ್ಚುಲಿ ಆ್ಯನ್ಯುವಲ್ ಇನ್ಕಮ್ ಎಲ್ಲಿ ಕೇಳಿದ್ರೆ ನನಗೂ ಗೊತ್ತಾಗಲಿಲ್ಲ. ಇದು PUC ಬೋರ್ಡ್ ಅಂದರೆ ಯಾವುದು ಸರ್? ಅಲ್ಲಿ SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಇರೋ ಥರ PUC ಬೋರ್ಡ್ ಅಂತ ಇರಲ್ಲ, ಕಾಲೇಜ್ ನೇಮ್ ಹಾಕಬಹುದಾ ಅಂತ ಕೇಳ್ಯಾರ. ಇದು ಪ್ರಶ್ನೆ ಕೇಳಿದವ್ರಿಗೆ ಒಂದು ದೊಡ್ಡ ನಮಸ್ಕಾರ ರೀ. ನಿಮಗೆ PUC ಮಾರ್ಕ್ಸ್ ಕಾರ್ಡ್ ತೋರಿಸ್ತೀನಿ. ಇದೇನ್ರಿ ಇದು? PUC ಅಲ್ಲ, ಬೋರ್ಡ್ ಅಲ್ಲನ್ರಿ ಇದು, ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಷನ್, ಇದೇ PU ಬೋರ್ಡ್ ರೀ. ನೆಕ್ಸ್ಟ್ ಪ್ರಶ್ನೆ, ಸರ್ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ ಬಟ್ ಪೇಮೆಂಟ್ ಸ್ಟೇಟಸ್ ತೋರಿಸ್ತಿಲ್ಲ. ನೋಡಿರಿ, ಇದು ಟೆಕ್ನಿಕಲ್ ಪ್ರಾಬ್ಲಮ್ ಅದ. ಪೇಮೆಂಟ್ ಮಾಡಿ ಒಂದು 2 ರಿಂದ 3 ದಿನ ವೇಟ್ ಮಾಡಿರಿ. ವೇಟ್ ಮಾಡಿ
ಪೇಮೆಂಟ್ ಸ್ಟೇಟಸನ್ನು ಮತ್ತೊಮ್ಮೆ ಚೆಕ್ ಮಾಡಿ ನೋಡ್ರಿ ಸ್ನೇಹಿತರೆ. 100% ನಿಮ್ಮದು ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬರ್ತದೆ. ಇನ್ ಕೇಸ್ ಬರಲಿಲ್ಲ ಅಂತಂದರೆ KEA ದಿಂದ ಏನು ಹೊಡಿಸಿರಲ್ಲ ನೋಟಿಫಿಕೇಶನ್, ಅಲ್ಲಿ ಹೆಲ್ಪ್ಲೈನ್ ನಂಬರ್ ಇರ್ತದೆ, ಹೆಲ್ಪ್ಲೈನ್ ನಂಬರ್ಗೆ ಕರೆ ಮಾಡಿರಿ ಸ್ನೇಹಿತರೆ. ನೆಕ್ಸ್ಟ್ ಡೌಟ್, ITI ಮಾಡಿದವರು ಆ್ಯಂಡ್ ಡಿಗ್ರಿ ಮಾಡಿದವರು ಯಾವ ಮಾರ್ಕ್ಸ್ ಆ್ಯಡ್ ಮಾಡಬೇಕು? ಫಸ್ಟ್ ಆಫ್ ಆಲ್ ITI ನೋಡ್ರಿ ಸ್ನೇಹಿತರೆ. ITI ಮಾಡಿದವರಿದ್ರಿ ಅಂತ ತಿಳ್ಕೊಳ್ರಿ. ನೀವು NIOS ನಡೆಸ್ತಕ್ಕಂಥ ಒಂದು ಲ್ಯಾಂಗ್ವೇಜ್ನಾಗ ಒಂದು ಸಬ್ಜೆಕ್ಟ್ನಾಗ ಪಾಸ್ ಆಗಿದ್ರಿ ಅಂತಂದ್ರೆ ನೀವು PUC ಈಕ್ವಲೆಂಟ್ ಅಂತ ಕನ್ಸಿಡರ್ ಆಗ್ತೀರಿ. ಆಮೇಲೆ ಅಪ್ಲಿಕೇಶನ್ ಹಾಕ್ಬೋದು. ಅಪ್ಲಿಕೇಶನ್ದಲ್ಲಿ ನೋಡ್ರಿ ಸ್ನೇಹಿತರೆ, PUC ಒಬ್ಟೆಂಡ್ ಮಾರ್ಕ್ಸ್ ಇದ್ದಲ್ಲಿ ITI ಒಬ್ಟೆಂಡ್ ಮಾರ್ಕ್ಸ್ ಹಾಕ್ರಿ. PUC ಟೋಟಲ್ ಮಾರ್ಕ್ಸ್ ಇದ್ದಲ್ಲಿ ITIದ ಟೋಟಲ್ ಮಾರ್ಕ್ಸ್ ಹಾಕ್ರಿ ಸ್ನೇಹಿತರೆ. ನೆಕ್ಸ್ಟ್ ಸರ್ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ ಬಟ್ ಅಲ್ಲಿ ತೋರಿಸ್ತಿಲ್ಲ, ಒಂದು 2 ರಿಂದ 3 ದಿನ ವೇಟ್ ಮಾಡಿ ಮತ್ತೊಮ್ಮೆ ಪೇಮೆಂಟ್ ಸ್ಟೇಟಸನ್ನು ಚೆಕ್ ಮಾಡಿ ಸ್ನೇಹಿತರೆ. ಸರ್ ವೈ ಸೇವ್ ಚೇಂಜಸ್ ಬಟನ್ ಈಸ್ ನಾಟ್ ವರ್ಕಿಂಗ್? ಆಗಲೇ ಹೇಳಿನಿ, ನೈಟ್ ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಹಾಕಕ್ಕೆ ಟ್ರೈ ಮಾಡಿರಿ. ಯಾಕೆ ಆ ರೀತಿ ಆಗ್ತದೆ ಅಂದರೆ ಟೆಕ್ನಿಕಲ್ ಪ್ರಾಬ್ಲಮ್ ಅದ. ಸರ್ ದಯವಿಟ್ಟು ಸಜೆಸ್ಟ್ ಮೀ, ನಂದು QR ಕೋಡ್ ಓಪನ್ ಮಾಡಿ ಭೀಮ್ UPI ಸೆಲೆಕ್ಟ್ ಮಾಡಿ ಪೇಮೆಂಟ್ ಮಾಡೋದು ಸರ್, ಆದರೆ ನನಗೆ ಅಪ್ಲಿಕೇಶನ್ನಲ್ಲಿ ಫೀಸ್ ನಾಟ್ ಪೇಡ್ ಅಂತ ಬರ್ತಾ ಇದೆ. 48 ತಾಸು ಅಥವಾ 3 ದಿನ ವೇಟ್ ಮಾಡಿ, 100% ಪೇಮೆಂಟ್ ಸಕ್ಸಸ್ಫುಲ್ ಆಗ್ತದೆ. ಪೇಮೆಂಟ್ ಸಕ್ಸಸ್ಫುಲ್ ಆಗೈತಿ ಇಲ್ಲೋ ಅಂತ 4ನೇ ಆಪ್ಷನ್ದಾಗ ಪೇಮೆಂಟ್ ಸ್ಟೇಟಸ್ ಚೆಕ್ ಮಾಡ್ಲಿಕ್ಕೂ ಕೂಡ ಒಂದು ಲಿಂಕ್ ಅದ. ಅದ್ರ ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ID, ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಿದರೆ ಅಲ್ಲೇನಪ್ಪ ಅಂದ್ರೆ ಪೇಮೆಂಟ್ ಸಕ್ಸಸ್ಫುಲ್ ಆಗಿದ್ದು ಇನ್ನು ಪೆಂಡಿಂಗ್ ಇರತಕ್ಕಂಥದ್ದು ಕೂಡ ಸ್ಟೇಟಸನ್ನು ತೋರಿಸ್ತದೆ. ಇನ್ ಕೇಸ್ ಪೇಮೆಂಟ್ ಸಕ್ಸಸ್ಫುಲ್ ಆಗಿತ್ತು ಅಂತಂದ್ರೆ ಅಕ್ನಾಲೇಜ್ಮೆಂಟ್ ಡೌನ್ಲೋಡ್ ಮಾಡ್ಲಿಕ್ಕೆ ಒಂದು ಆಪ್ಷನ್ ಇರ್ತದೆ, ನೀವು ಅಕ್ನಾಲೇಜ್ಮೆಂಟನ್ನು ಡೌನ್ಲೋಡ್ ಮಾಡ್ಕೊಳ್ರಿ. ನೆಕ್ಸ್ಟ್ ಡೌಟ್, ಸರ್ ಪೇಮೆಂಟ್ ಪೂರ್ಣಗೊಂಡಿದೆ ಅಂತ ತೋರಿಸ್ತಾ ಇದೆ ಬಟ್ ಅಪ್ಲಿಕೇಶನ್ ಪ್ರಿಂಟ್ ಕೊಟ್ಟರೆ ಡೇಟಾ ಈಸ್ ಇನ್ಕರೆಕ್ಟ್ ಅಂತ ತೋರಿಸ್ತಾ ಇದೆ, ದಯವಿಟ್ಟು ತಿಳಿಸಿ ಸರ್ ಅಂತ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಇವೆಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಸ್ನೇಹಿತರೆ. ಒಮ್ಮೆ ನೈಟ್ ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಪ್ರಿಂಟ್ ಮಾಡೋಕ್ಕೆ ಟ್ರೈ ಮಾಡಿರಿ. ಎರಡನೇದೇನಪ್ಪ ಅಂದ್ರೆ ಅಲ್ಲೂ ನಿಮಗೆ ಅಪ್ಲಿಕೇಶನ್ ಪ್ರಿಂಟ್ ಆಗಲಿಲ್ಲ, ಅದೇ ರೀತಿ ಇನ್ಕರೆಕ್ಟ್ ಡೇಟಾ ಅಂತ ಬರ್ತಾ ಇತ್ತು ಅಂತಂದ್ರೆ ನೀವು 2 ರಿಂದ 3 ದಿನ ವೇಟ್ ಮಾಡಿ ಅಪ್ಲಿಕೇಶನನ್ನು ಪ್ರಿಂಟ್ ತೊಗೊಳ್ರಿ ಸ್ನೇಹಿತರೆ. ಆಗಲೂ ಕೂಡ ಪ್ರಿಂಟ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಇದೇ ರೀತಿ ಇನ್ಕರೆಕ್ಟ್ ಇನ್ಫಾರ್ಮೇಷನ್ ಅಂತ ಬಂತು ಅಂತಂದ್ರೆ ನೋಟಿಫಿಕೇಶನ್ದಾಗ ಒಂದು ಹೆಲ್ಪ್ಲೈನ್ ನಂಬರ್ ಅದ, ಆ ಹೆಲ್ಪ್ಲೈನ್ ನಂಬರ್ಗೆ ಕರೆ ಮಾಡೋದ್ರ ಮೂಲಕ ನಿಮ್ಮದು ಪ್ರಾಬ್ಲಮ್ಗೆ ಸೊಲ್ಯೂಷನನ್ನು ಕಂಡುಕೊಳ್ರಿ ಸ್ನೇಹಿತರೆ. ಸಲ್ಯಾಬಸ್ ಕೇಳ್ಯಾರ ಸ್ನೇಹಿತರೆ. ಸಲ್ಯಾಬಸ್ ಅಂತೂ ಅಧಿಸೂಚನೆ ಒಳಗೆ ಆದ ಸ್ನೇಹಿತರೆ. ಅಧಿಸೂಚನೆ ಒಳಗೆ ನೀವು ಪಠ್ಯಕ್ರಮವನ್ನು ಅಥವಾ ಸಲ್ಯಾಬಸನ್ನು ನೋಡ್ಕೊಳ್ಬಹುದು. ಸಲ್ಯಾಬಸ್ ಅದೇ ರೆಡಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅದನ್ನು ಒಮ್ಮೆ ರೆಡಿ ಮಾಡಿದ ಮೇಲೆ ಅದು ನಿಮಗೆ ಶೇರ್ ಮಾಡ್ತೀನಿ. ಇನ್ನೂ ಒಂದು ಡೌಟ್ ಕೇಳ್ಯಾರ ಸ್ನೇಹಿತರೆ. ಸರ್ ನಂದು PDP ಇದೆ, ಅದರಲ್ಲಿ RD ನಂಬರ್ ಇಲ್ಲ, ಏನು ಮಾಡಬೇಕು ಹೇಳಿ ಅಂತ ಪ್ರಶ್ನೆಯನ್ನು ಕೇಳ್ಯಾರ. ಆ ಕಮೆಂಟ್ ನೋಡಿ ನಾನು ಅಪ್ಲಿಕೇಶನ್ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿದೆ ಸ್ನೇಹಿತರೆ. PDP ಎಲ್ಲೈತ್ರಿ? PDP ಇಲ್ಲೈತಿ ನೋಡ್ರಿ. ಎಸ್ ಕೊಟ್ರೆ ಅಲ್ಲಿ RD ನಂಬರ್ ಕೇಳದ ಅಥವಾ ಸರ್ಟಿಫಿಕೇಟ್ ನಂಬರ್ ಅಂತ ಕೇಳ್ಯಾರ. RD ನಂಬರ್ ಅಥವಾ ಸರ್ಟಿಫಿಕೇಟ್ ನಂಬರ್. RD ನಂಬರ್ ಇಲ್ಲ ಅಂದ್ರೆ ಬಿಡ್ರಿ, ಸರ್ಟಿಫಿಕೇಟ್ ನಂಬರ್ ಅಂತೂ ಇದ್ದೇ ಇರ್ತದೆ ನೋಡ್ರಿ. ನೀವು ಸರ್ಟಿಫಿಕೇಟ್ ನಂಬರ್ ಇತ್ತಂತಂದ್ರೆ ಇಲ್ಲಿ ಸರ್ಟಿಫಿಕೇಟ್ ನಂಬರ್ ಹಾಕ್ರಿ, RD ನಂಬರ್ ಬದಲಿ ಸರ್ಟಿಫಿಕೇಟ್ ನಂಬರ್ ತುಂಬ್ರಿ, ಅದು ನಡೀತದೆ. ಓಕೆ, RD ನಂಬರ್ ಇಲ್ಲ ಅಂತಂದ್ರೆ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಡೌಟ್ ಕೇಳ್ಯಾರ, ಪೋಸ್ಟ್ ಆಫೀಸಲ್ಲಿ ಪೇಮೆಂಟ್ ಮಾಡೋದು ಆಪ್ಷನ್ ಇಲ್ಲೇನು ಅಂತ ಡೌಟ್ಸ್ ಕೇಳ್ಯಾರ ಸ್ನೇಹಿತರೆ. ಆನ್ಲೈನ್ ಮೂಲಕನೇ ಪೇಮೆಂಟ್ ಮಾಡೋದ ಆಪ್ಷನ್ಸ್ಗಳದಾವ ಸ್ನೇಹಿತರೆ. ಪೋಸ್ಟ್ ಆಫೀಸ್ ಮೂಲಕ ಪೇಮೆಂಟ್ ಮಾಡುವಂಥ ಆಪ್ಷನ್ಸ್ ಇಲ್ಲ. ಈ ರೀತಿಯ ಡೌಟ್ಸ್ಗಳನ್ನು ಕೇಳಿದ್ರೆ ಸ್ನೇಹಿತರೆ, ಅದಕ್ಕೆ ಸಂಬಂಧಪಟ್ಟಂಗೆ ನಾನು ನಿಮಗೆ ಡೌಟ್ಸ್ ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.